ಈ ಮನೆ ಮೇಲೆ ಮನೆ ಕಟ್ತಾ ಇದ್ದಾರೆ ಡ್ಯೂಪ್ಲೆಕ್ಸು, ಅದಕ್ಕೆ ಬಾಕ್ಲು ನಿಲ್ಸೋ ಪೂಜೆ ಇತ್ತು ಅಂತ ಬಂದ್ವಿ. ಮತ್ತು ಅದೊಂದಿತ್ತು. ಮತ್ತು ಒಂದೊಂದು ಏನಂತ ಅಂದರೆ ಒಬ್ರಿಗೆ ಗಿಫ್ಟ್ ತಂದಿದ್ದೀವಿ. ಆ ಗಿಫ್ಟು ಏನಂತ ರಿವೀಲ್ ಮಾಡಲ್ಲ. ಕೈಲೇ ತೈ ಬೇಡ, ಕಟ್ಟಾಗುತ್ತೆ ಅಪ್ಪಾಜಿ. ಇಲ್ಲ ಕಟ್ಟಾಗುತ್ತೆ. ಒಂದ್ ತೆಗಿಪ್ಪ, ಒಂದ್ ಕೈಲಿ ಕೈಲಿ ತೆಗಿಲಿಪ್ಪ. ನೋಡಿ ಎಷ್ಟಿದೆ, 1 kg. ಓ ಅದೇ ಪವನಿ ಅಂತ ಹೇಳಿದ್ದು. ನಾವಂತೂ ಚೆನ್ನಾಗಿದ್ದೀವಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಹಾಸನ ಬಂದ್ವಿ. ಆ್ಯಕ್ಚುಲಿ ಫ್ರೈಡೇ ಇವತ್ತು ಹಾಸನ ಬಂದ್ವಿ. ಯಾಕೆಂದರೆ ಅಕ್ಕ ಅವರು ಈ ಮನೆ ಮೇಲೆ ಮನೆ ಕಟ್ತಾ ಇದ್ದಾರೆ ಡ್ಯೂಪ್ಲೆಕ್ಸು, ಅದಕ್ಕೆ ಬಾಕ್ಲು ನಿಲ್ಸೋ ಪೂಜೆ ಇತ್ತು ಅಂತ ಬಂದ್ವಿ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಹರಿಬರಿನಲ್ಲಿತ್ತು. ಬಟ್ ಬೆಳಗ್ಗೆ ಮಾಡಿ ತೋರಿಸ್ತೀನಿ. ಇವಾಗ ಆಲ್ರೆಡಿ ಸಂಜೆ ಆಗಿದೆ. ಸೊ ಮತ್ತು ಅದೊಂದಿತ್ತು. ಮತ್ತು ಒಂದೊಂದು ಏನಂತ ಅಂದರೆ ಒಬ್ರಿಗೆ ಗಿಫ್ಟ್ ತಂದಿದ್ದೀವಿ. ಆ ಗಿಫ್ಟು ಏನಂತ ರಿವೀಲ್ ಮಾಡಲ್ಲ. ಅವರಿಗೆ ಕೊಟ್ಬಿಟ್ಟು ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಅಂತ ತೋರಿಸ್ತೀವಿ. ನೀವು ನೋಡ್ಬೋದು ಏನು ಗಿಫ್ಟು ಅಂತ. ಇಲ್ಲಿ ಅವ್ರಿಗೆ ತೋರಿಸಿಲ್ಲ ಇನ್ನು ನಾನು, ಯಾರಿಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಸೊ ನೋಡೋಣ ಬನ್ನಿ, ಹೇಗೆ ಅವರು ಸರ್ಪ್ರೈಸ್ ಆಗ್ತಾರೆ, ಇಲ್ಲ ಬೈತಾರೋ ಸರ್ಪ್ರೈಸ್ ಆಗ್ತಾರೋ ಏನಂತಾರೆ ಅಂತ ನೋಡೋಣ. ಮೇ ಬಿ ಬೈಯುವ ಪ್ರೋಗ್ರಾಮ್ ಇದೆ. ಅವ್ರಿಗೆ ಹೇಳಲ್ಲ, ಅವರಿಗೆ ತುಂಬ ದಿನದಿಂದ ಇದು ಮಾಡ್ತಾ ಇದ್ದೆ. ಬಟ್ ಬೇಡ 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 ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಯಾಕೋ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಸೊ ಅಂದರೆ ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ಬಿಕಾಸ್ ಈಗ ಇಂಟ್ ಕೊಟ್ಟರೆ ಇಲ್ಲ ಹಾಲಲ್ಲಿ ಕೂತಿದ್ದಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೌಂಡ್. ಜಾಸ್ತಿ ಬೈದ್ರೆ ಮ್ಯೂಟ್ ಮಾಡಿ. ಜಾಸ್ತಿ ಬೈದ್ರೆ ಮ್ಯೂಟ್ ಮಾಡಿ. ಬಾವಾ ಎಲ್ಲಾಯ್ತು? ಬಾವ ಕರಿ. ಬಾವನ್ ಗಿಫ್ಟ್ ತಂದಿದ್ದೀನಿ ಅಮ್ಮ. ಬಾವನೇ ಅಲ್ಲಿಗೆ ಹೋದ್ರ? ಕರಿ ಬಾವಂಗೆ. ಮನೆ ಕಟ್ತಾ ಇದಾರೆ ಅಂತ ಗಿಫ್ಟ್ ತಂದಿದ್ದೀನಿ. ಅಲ್ಲಿಗೆ ಹೋಗಿದ್ದಾರೆ. ಕೂಗ ಅದಕ್ಕೆ ಗಿಫ್ಟ್ ಬಂದಿದ್ದು, ತಿರುಪತಿಯಿಂದಲೇ ಗಿಫ್ಟ್ ಬಂದಿತ್ತು ಪಾದಯಾತ್ರೆ ಹೋದಾಗ. ಏನಮ್ಮ ಖುಷಿ, ನಮ್ಮ ಮಗಳು ಮನೆ ಕಟ್ತಾ ಇರೋದು. ಹಾ, ಫುಲ್ ಹ್ಯಾಪಿನಾ? ಖುಷಲ್ವಾ? ಏನು ಖುಷಿನೇ ಅಂತುವಿ. ನಾನು ಬರ್ತಿದಂಗೆ ಚಿಕ್ಕಿ ಬಾಯಿಲಿ ನಾನು ಮನೆ ಕಟ್ತೀನಿ ತೋರಿಸ್ತೀನಿ ಅಂತ ಹೇಳ್ಕೊಂಡು ಹೋಗಿ ಮೇಲ್ಗಡೆ ಇಲ್ಲ. ಇದು ನೋಡಿ ಚಿಕ್ಕಿ ಇಲ್ಲಿ ಕಟ್ಟಿದ್ದಾರೆ, ಇದು ನೋಡಿ ಇಲ್ಲಿ ಕೆಡವಿದ್ದಾರೆ, ಇದು ನೋಡಿ ಹಿಂಗೆ ಮಾಡಿದ್ದಾರೆ. ಹೇಳಕ್ ಬರ್ತಿಲ್ಲ, ಒಟ್ಟು ಏನಾದ್ರು ತೋರಿಸ್ಬೇಕು. ಚಿಕ್ಕಿ ಹಿಂಗೆ ಜಂಪ್ ಮಾಡ್ಬೇಕು, ಇಲ್ಲ ಅಂದ್ರೆ ಬಿದ್ದೋಗ್ತೀಯ ಅಂತೆ. ಅಯ್ಯೋ ನಂಗಂತೂ ಎಲ್ಲಿ ಕಲ್ಸು ಇದೆಲ್ಲ ಅಂತವ. ಸ್ಕೂಲಿಗೆ ಹೋದ್ಮೇಲಂತೂ ಎವಿ ಕಲ್ತ್ಬಿಟ್ಟಿದ್ದಾಳೆ. ಅವು ಎಲ್ಲಿ ಬಂತು ಆ ಬುದ್ಧಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಫಾಸ್ಟ್ ಆಗ್ಬಿಟ್ಟಿದ್ದಾಳೆ. ಮೊದ್ಲು ತರ ಇಲ್ವೇ ಇಲ್ಲ ಪಾಪು ಇವಾಗಲ್ಲಮ್ಮ. ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ ಅವ್ರ ಕಾಲೇಜ್ ಸ್ಕೂಲಲ್ಲಿ. ಕೇಳಿ ಟ್ರಿಪ್ ಬೇರೆ ಕರ್ಕೊಂಡು ಹೋಗ್ತಾರೆ. ಹಾಲಿಡೇ ಜಾಲಿ ಜಾಲಿ. ಬಾವಾ ಗಿಫ್ಟ್ ರಿವೀಲ್ ಮಾಡ್ಲಾ? ಗಿಫ್ಟ್ ಕೊಡ್ಲಾ? ರಮ್ಯಾ ಗಿಫ್ಟ್ ಕೊಡ್ಲಾ ಬಾವಂಗೆ? ಕೈ ತೊಕ್ಕ ಬನ್ನಿ ಬಾವ. ಸ್ವೀಟ್ ನೀನು ಮನೆ ಕೈ ತಕ್ಕ ಬನ್ನಿ. ಮನೆ ಕಟ್ತಾ ಇದೀಯ ಅಂತ. ಸ್ವೀಟ್ ಅಂದ್ರೆ ನಂಬ್ತಾ ಇಲ್ಲ ಅಮ್ಮ. ಇದೇನಂತಾರೆ ಇಲ್ಲಿ ನೋಡಿ, ಇದ್ರಲ್ಲಿ ಯಾಕೆ ಬಂದಿರೋದು, ಇಲ್ಲ ಆಂಬುಲೆನ್ಸ್ ಅದು ಇದು ಎಲ್ಲ ಏನಿದು ಸ್ವೀಟ್ ಇಂದ ತಾನೆ. ಇಲ್ಲಿ ನೋಡಿ ಆರ್ಡರ್ ಕೊಡ್ತಾ ಇರೋದು. ಬಾವಂಗೆ ಗಿಫ್ಟ್ ಕೊಡೋಣ ಅಂತ ಮನೆ ಕಟ್ತಾ ಇದೀರಲ್ಲ. ಸೇಮ್ ಮೊಬೈಲ್ ಅದು. ನಾನ್ ತಗೊಂಡಿರೋ ಮೊಬೈಲ್ ಇದೆ. ಸೇಮಾ? ಸೇಮ್ ಮೊಬೈಲ್. ನಮ್ಮ ಅಮ್ಮರಿಗೆ ಕೀಪ್ಯಾಡ್ ಮೊಬೈಲ್ ಇದೆ. ಅದ್ ಬಿಟ್ರೆ ಇನ್ಯಾವ್ದು ಕಂಫರ್ಟ್ ಇಲ್ಲ. ಆಗ್ಲಿಂದ ಕೊಡಿಸ್ತೀವಿ ಅಂದ್ರೆ ತಾಳ್ಲೇ ಇಲ್ಲ.
ಸೊ ನಾನು ಕೊಡಿಸಿ ಈಗಲೂ ಬೈತಾ ಇರೋದು ನೋಡಿ ಕೇಳಿಸ್ತಾ ಇಲ್ಲ ನಿಮಗೆ ಅಷ್ಟೇನೆ ಬೈತಾ ಇದ್ದಾರೆ ಹಿಂದೆಯಿಂದ ಏನಮ್ಮ ನೀವು ಯಾಕೆ ಬೇಕು ಯಾಕೆ ಬಂದ ನೀವೇ ಮಾಡಿ ಮಾಡಿ ನೀವೇ ಮಾಡಿ ಅಲ್ಲ ಯಾವಾಗ್ಲೂ ತಗೋಬಲ್ಲಿ ಅಂತಾನು ಹೇಳಿದ್ರು ಇಲ್ಲಿ ತಗೊಳ್ಳಿ ಎಲ್ಲಿ ಯಾವಾಗ ಇದ್ ಮಾಡ್ತೀವೋ ಎಲ್ಲ ಮೇಲ್ಗಡೆ ಮಕ್ಳು ಬಿಡಿಸ್ತಾ ಇದ್ರು ಅದು ಓಪನ್ ಮಾಡೀನಿ ಡೆಲಿವರಿ ತಂದಾಗ ಅಲ್ಲ ನೀವು ಇದು ವಿವೋ ಬ್ರ್ಯಾಂಡ್ ತಗೋಬಲ್ಲಿ ಅಂತ ಹೇಳಿ ಕ್ಯಾಮ್ರಾ ಗಿಮ್ರಾ ಎಲ್ಲ ಸೇಮ್ ಇರುತ್ತೆ ಎಲ್ಲ ಸೇಮ್ change ಅಷ್ಟೇ. ಸಖತ್ತಾಗಿದೆ ಮೊಬೈಲ್ ಸಿಲ್ವರ್ ಇದು ಅಂತಮ್ಮ ಅದೇ ಮಾಡಕ್ ಕೇಳಿಲ್ವಲ್ಲ ಅದಕ್ಕೆ ನೋಡಿ ಬೈತಾ ಇರೋದು ನೋಡಿ ನಮ್ಗೆ ಬೈತಾ ನಾನ್ ಇದ್ದಾನೆ ತಗೋಬಾ ಅಂದ್ರೆ ಯಾವಾಗ್ಲೂ ತರಿಸ್ಕೇಳ್ವಿ ನಿಮ್ ನೀವು ಹೇಳ್ತೀರಿ ಯಾವ್ದು ಬೇಕು ಅಂತ ಹೇಳ್ತಾರೆ ನೀವು ಚೆನ್ನಾಯ್ತಾ ಹ್ಯಾಪಿನಾ ಹಾ ಪಪ್ಪಿ ಕೊಡೋಗ್ಲಿ ಮಗಳಿಗೆ ಅವ್ರದ್ ಮನಗಿಸ್ಬಿಟ್ಟು ನೀನ್ ಅನ್ಬಾಕ್ಸ್ ಅವ್ರು ಸರ್ಪ್ರೈಸ್ ಆಗೋದ್ ಮರ್ತೋಗ್ಬಿಡೋರು ಪಾಪ ಚಿಕ್ಕಿ ನೋಡಿ ಚೆನ್ನಾಗಿದ್ಯಮ್ಮ ಅಲ್ಲ ನಾನ್ ತರಿಸ್ಕೊಂಡ್ರೆ ಯಾವಾಗ್ಲೂ ತರಿಸ್ಕೇಳಿ ತಬಲ್ಲೆಲ್ಲ ಮೊಬೈಲ್ ನಂಗೆ ಬೇಕು ಅಂತ ನನ್ ಬ್ಯಾಡ ಅವ್ರಿಗೆ ಕೀಪ್ಯಾಡ್ ಮೊಬೈಲೇ ಆಗ್ಬೇಕು ಯಾಕೆಂದ್ರೆ ಅವ್ರು ರಫ್ ಯೂಸ್ ಮಾಡೋದ್ರಿಂದ ಇವ್ ಎಷ್ಟು ದಿನ ಹೇಳಿ ಗೊತ್ತಾ ತರ್ತೀನಿ ಅಂತ ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಮತ್ತೆ ತಂದ್ರೆ ಬೈಸ್ಕೊತೀನಲ್ಲ ಅಂತ ನಾನು ಆದ್ರೂ ತಂದು ಕೊಟ್ಟಿರ್ಲಿಲ್ಲ ಬಟ್ ತುಂಬಾ ದಿನದಿಂದ ನನ್ ಮನ್ಸಲ್ಲಿ ಇಲ್ಲ ನಮ್ಮ ಅಮ್ಮರಿಗೆ ಕೊಡಿಸ್ಬೇಕು ಅಂತ ಅನ್ನಿಸ್ತಾನೆ ಇತ್ತು ಸೊ ಅದಕ್ಕೋಸ್ಕರ ಇದು ವಿವೋ ಆರ್ಡರ್ ಮಾಡಿದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು ಮೊಬೈಲ್ ಹೇಳ್ತೀನಿ ರೀ ಅದಕ್ಕೂ ಬೈಯೋದಿಕ್ಕ ತುಂಬ ಚೆನ್ನಾಗಿದೆ ಮೊಬೈಲು ನಾನು ನೋಡಿಬಿಟ್ಟು ಆರ್ಡ್ರ್ ಪ್ಲೇಸ್ ಮಾಡಿದ್ದೆ ಹ್ಯಾಪಿನಾ ಓ ಆನಾಯ್ತು ಫೈನಲಿ ಆನಾಯ್ತು 5G ಮೊಬೈಲ್ ಅಮ್ಮಗೆ ನಮ್ಮೂರಲ್ಲಿ ಎಲ್ಲಿ ಕೊಂಡ್ರೂ ನೆಟ್ವರ್ಕ್ ಸಿಗ್ಬೇಕು ಸಿಗುತ್ತಾ ನಾನೇನು ಯೂಸ್ ಮಾಡ್ತಿಲ್ಲ ನಮ್ಮಮ್ಮ 5G ಯೂಸ್ ಮಾಡ್ತಾ ಇದ್ದಾರೆ ಬಟ್ ನನಗಂತೂ ಅದನ್ನೇ ಕೊಂಡು ನನಗೆ ಇದು ಬೇಡ ನಂಗೆ ಬೇರೆ ಬೇಕಾ ಹೇಳ್ತೀನಿ ಅತ್ತೆ ಕೊಡುವಂತೆ ಅವಳೆ 2 ಲಕ್ಷದ ಮೊಬೈಲ್ ಕೇಳ್ತಾವಳೆ ಅಲ್ಲ ಬಾಬಾ ಎಷ್ಟು ಲಕ್ಷದ ಮೊಬೈಲ್ ಕೇಳ್ತಾರದು 1.5 ಲಕ್ಷ ಮೊಬೈಲ್ ಕೇಳ್ತಾವಳೆ ನಾವು ಬಡವ್ರಮ್ಮ ಸೊ ಇವಾಗ ಏನು ಗೊತ್ತಾ ಮನೆಯಲ್ಲಿ ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಯಾರಿಗೂ ಸೊ ಅದಕ್ಕೆ ಸುಮ್ಮನೆ ಎಲ್ಲೇ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ ಪಪ್ಪು ಎಲ್ಲಿಗೆ ಹೋಗ್ತಾ ಇರೋದು ಆಕ್ಚುಲಿ ನಾಳೆ ನಮ್ದು ಆನಿವರ್ಸರಿ ಇದೆ ಅದಕ್ಕೆ ನಾಳೆ ಯಾರನ್ನು ನಾನ್ ವೆಜ್ ತಿನ್ನಲ್ಲ ಅಂತ ಹಾ ಏನಪ್ಪ ಏನು ನಿನ್ ಬರ್ಡೇನಾ ನನ್ ಮುಗೀತಾ ಪಾಪು ನನ್ ಮುಗ್ದೋಯ್ತಂತೆ ಅವಳ್ದಂತೆ ಆ್ಯನಿವರ್ಸರಿ ಬರ್ಡೇ ಎಲ್ಲ ಅವಳದೆ ಅಂತೆ ಸೊ ನಾಳೆ ಆ್ಯನಿವರ್ಸರಿ ಇದೆ 2nd ಇಯರ್ ಆ್ಯನಿವರ್ಸರಿ ಸೊ ಇಬ್ರು ಪಾರ್ಟಿ ಕೊಡ್ತಾ ಇದ್ದೀವಿ ಪವನ್ ನಾನು ಸೇರಿಬಿಟ್ಟು ಫ್ಯಾಮಿಲಿಗೆ ತುಂಬ ಪಾರ್ಟಿಗಳು ಸೊ ಅದಕ್ಕೆ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಆಲ್ರೆಡಿ 9 o'clock ಆಯಿತು ಸೊ ನೋಡೋಣ ಎಲ್ಲಿಗೆ ಹೋಗೋದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಅಲ್ಲಿ ಹೋಗ್ಬಿಟ್ಟು ಪ್ಲೇಸ್ ಡಿಸೈಡ್ ಮಾಡ್ತೀವಿ ಗಾಳಿಗೆ ಹಾರ್ಕೊಂಡು ಹೋಗಿ ಅಪ್ಪಟ್ಟಿ ಜೋಪಾನ ಗಟ್ಟಿಯಾಗಿ ಒಂದು ಬೆಲ್ಟ್ ಕೊಡ್ಲಾ ಇಲ್ಲ ದಾರ ಕೊಟ್ಬಿಡ್ತೀನಿ ಕಟ್ಕೊಬೇಡಿ ನನಗೆ ಗಾಳಿಲಿ ಹಾರೋಗ್ಬೇಡ ಪುಟ್ಟಿ ಹಾಂ ಹತ್ತಿ ಕಾರು ಹತ್ತಿ ಹಾಯ್ ಇಲ್ಲಿ ಹಾಯ್ ಪಾಪು ಅಲ್ಲಿ ಹಾಯ್ ಹೇಳು ಅವ್ವ ಹೇಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ಲ ಅವಳ್ದು ವೆಲ್ಕಮ್ ಬನ್ನಿ ಇದೆ ಮೆರಿಡಿಯನ್ ಇದು ಯಾವ ರೋಡು SPG ಥಿಯೇಟ್ರ್ ಹತ್ರ ಅಲ್ಲ ಇದು ಹರ್ಷಮಾಲ್ ರೋಡ್ SPG ಥಿಯೇಟ್ರ್ ಹತ್ರನೇ ಪಕ್ಕದಲ್ಲೇನೆ ಟೇಬಲ್ ವೇಟಿಂಗು ಫುಲ್ಲು ಕ್ರೌಡ್ ಇದೆ
ಅದು ಟೇಬಲ್ ಕ್ಲೀನ್ ಮಾಡ್ತಾ ಇದ್ದಾರೆ, ಸೊ ಒಟ್ಟಿಗೆ ಜಾಯಿನ್ ಮಾಡ್ಬಿಡ್ತಾರೆ. ಹಾ, ಏನ್ ಮಗಳು ನಿಂಗೆ ಏನ್ ಬೇಕುಪ್ಪ? ಐಸ್ ಕ್ರೀಮಾ? ಅದು ಊಟ ಆದ್ಮೇಲೆ, ಊಟ ಮುಂಚೆ ಅಲ್ಲ. ಅದು ಕ್ಲಾತ್ ಎಲ್ಲ ಮುಟ್ಬಾರ್ದು. ನೋ, ಆಕ್ಚುಲಿ ರೋಟಿಯಾ ನಾನಿರುತ್ತಲ್ಲ ತಂದೂರಿ, ಅದು ಚಿಕನ್ ತಂದೂರಿ ಗ್ರಿಲ್ ಚಿಕನ್ ಬರುತ್ತಲ್ಲ, ಅದ್ರ ಜೊತೆ ಹಾಕೊಂಡು ಅದಕ್ಕೆ ಮಯನೀಸ್ ಮತ್ತೆ ಗ್ರೀನ್ ಚಟ್ನಿ ಡಿಪ್ ಮಾಡ್ಕೊಂಡು ತಿಂದ್ರೇನೆ ಸಖತ್ ಕಾಂಬಿನೇಷನ್. ಆಕ್ಚುಲಿ ಸಖತ್ತಾಗಿರುತ್ತೆ. ನಂಗೆ ಮಯನೀಸ್ ಅಂದರೆ ಇಷ್ಟ. ಅಲ್ಲಿ ತುಂಬ ಶವರ್ಮ ಮಯನೀಸ್ ಅಂದರೆ ಬೇಕಾದ್ರೆ ನಾನು ಅಲ್ಲೇ ಪ್ರಪಂಚ. ಅದೇ ತುಂಬ ಇಷ್ಟ ನನಗೆ. ಇದೆಯಾ ಕೇಳ್ತೀನಿ ರೀ, ಶವರ್ಮ ಇದೆಯಾ? ಇದ್ರೆ ಒಂದು ಆರ್ಡರ್ ಮಾಡ್ತೀನಿ. ನೋಡಕ್ ಚೆನ್ನಾಗಿದೆ, ಟೇಸ್ಟ್ ಗೊತ್ತಿಲ್ಲ, ಟೇಸ್ಟ್ ಮಾಡಿ ನೋಡ್ಬೇಕು. ಬಟ್ ಏನೋ ಸಪ್ರೇಟ್ ಆಗಿ ಗ್ರೇವಿ ಕೊಟ್ಟಿದ್ದಾರೆ ಬಾವ ಅದ್ರೊಳಗಡೆ. ಹೌದಾ? ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗ್ರೇವಿ. ಅವ್ರ ಅಮ್ಮಂದಿನ ಏನಿಲ್ಲ, ಮಗ್ಲಿಗೆ ತಿನ್ಸೋದು ಫಸ್ಟು, ಆಮೇಲೆ ಅವ್ರು ತಿನ್ನೋದು. ಇವ್ರು ನೋಡ್ರಿ ಇಲ್ಲೊಂದು ಇದು ನೋಡ್ರಿ ಸ್ಟೋರಿ. ನೋಡಿ ತಗೊಳ್ಳಿ ತಗೊಳ್ಳಿ. ಅಲ್ಲ ನಿಮ್ಗೆ ಯಾವ್ದು ಬೇಕಾದ್ ತಗೊಳ್ಳಿ ಪೀಸು. ಮೌತ್ ಫುಲ್ ಬೀಡ ಇದೆ, ಫುಲ್ಲು ಹೊಟ್ಟೆ ಫುಲ್ ಆಯಿತು. ಬೀಡ ಹಾಕೊಂಡು ಇವಾಗ ಹೊರಟ್ವಿ ಮನೆಗೆ. ಊಟ ಎಲ್ಲ ಚೆನ್ನಾಗಿತ್ತಲ್ಲ? ಎಕ್ಸ್ಟ್ರಾ ಜಾಸ್ತಿ ಆಯಿತು. ಏನಿಲ್ಲ, ಜಾಸ್ತಿ ಆಯಿತು, ಉಳ್ದಿದೆ. ಆದರೆ ಬಿರಿಯಾನಿ ಜಾಸ್ತಿ ಆಯಿತು ಒಂದು, ಅದಕ್ಕೆ ಪಾರ್ಸಲ್ ಮಾಡಿಸ್ಕೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತಲ್ಲ, ಯಾರಿಗಾರ ಕೊಡೋಣ ಅಂತ. ಸೊ ಚೆನ್ನಾಗಿತ್ತಲ್ಲ ಊಟ ಅಮ್ಮ? ಹಾಂ, ಊಟ ಹೆಂಗಿತ್ತು? ಹಾಯ್. ಸೊ ಇವಾಗ ಸ್ವಲ್ಪ ಹೊತ್ತಾಯಿತು ಊರಿಗೆ ಬಂದ್ವಿ. ಯಾಕೆಂದರೆ ಅಮ್ಮ ಅಲ್ಲಿ ಹಾಸನಲ್ಲಿ ಇದ್ರಲ್ಲ, ಊರಿಗೆ ಬಿಡಬೇಕಿತ್ತು. ಇವತ್ತೇನೋ ಬಸ್ಸುಗಳೇನು ಇಲ್ವಂತೆ, ಏನೋ ಸಿದ್ದರಾಮಯ್ಯ ಬಂದಿದ್ದಾರಂತೆ ಹಾಸನ್ಗೆ, ಅದಕ್ಕೋಸ್ಕರ ಎಲ್ಲ ಬಸ್ಗಳನ್ನ ಈ ಕಡೆ ಅಂದರೆ ಬೇರೆ ಬೇರೆ ಊರುಗಳಿಗೆಲ್ಲ ಹಾಕಿದಾರಂತೆ ಅವ್ರನ್ನ ಕರ್ಕೊಬಿಟ್ಟು ಬರೋದಕ್ಕೆ. ಅದಕ್ಕೆ ಬಂದ್ವಿ. ಸೊ ಹೊಲ್ದತ್ರ ತೋಟದತ್ರ ನೋಡೋಣ ಏನು ಮಾಡಿದ್ದಾರೆ ಅಂತ ಬಂದ್ವಿ. ನೋಡಿ ಫುಲ್ಲು ಜೋಳ ಹಾಕ್ಬಿಟ್ಟಿದ್ದಾರೆ, ಇದೆಲ್ಲ ಫುಲ್ಲು ಜೋಳ ಹಾಕಿದ್ದಾರೆ ಉದ್ದಕ್ಕೂ. ಮತ್ತೆ ಅಮ್ಮ ಅದಕ್ಕೆ ಏನ್ ಹಾಕಿದಿರಮ್ಮ? ಖಾಲಿ ಇರೋದು ಏನು ಹಾಕಿಲ್ವಾ? ಬೆಳ್ಳುಳ್ಳಿ ಹಾಕ್ತೀರಾ? ಹಾಕಿದ್ದೀರಾ? ಸೊ ಇಲ್ಲಿ ನೋಡಿ ಇವ್ರು ಏನಪ್ಪವ ಗೆಣಸು ಕೀಳ್ತಾ ಇದಾರೆ. ಅವಾಗ ಚಿಕ್ಕ ಗಿಡ ಇತ್ತಲ್ಲ, ನೋಡಿ ಎಷ್ಟು ದಪ್ಪ ಇದೆ ಒಂದೊಂದು ಗೆಣಸು. ನೋಡಿ ಎಷ್ಟು ಏನ್ ಮಾಡ್ಬೇಕು ಅಂತ ಆಳವಾಗಿ ಅಂತ. ಹಂಗೆ ತೆಗಿಪವ ನಿಧಾನ ಎತ್ತು ಹಂಗೆ. ಅಲ್ಲಿ ನೋಡಿ ಗೆಣಸಿದೆ ಪಪ್ಪ. ಏನದು? ಏನು ಪಪ್ಪದು? ಗೆಣಸು ಏನ್ ಮಾಡ್ತೀಯ ಅದನ್ನ ತಗೊಂಡೋಗಿ? ತಿನ್ಬೇಕಾ? ಕಟ್ಟಾಗ್ತಿದೆ ಪವನ್, ಕಟ್ಟಾಗ್ತಿದೆ ಅದು. ನಿಧಾನಕ್ಕೆ 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 ತೆಗಿ ಪವನ್. ಏನು ಪಾಪ ಇದು? ಅಮ್ಮ ಕಿತ್ತಿತ್ತ? ಇದನ್ನೇ 2 kg ಆಗುತ್ತೆ ಅಮ್ಮ. ಇದು ಹೆಂಗ್ ತೆಗಿತಿದ್ಯಮ್ಮ? ಅಲ್ಲಿ ನೋಡು ಎಷ್ಟು ಲಾಜಿಕಲ್ ತೆಗಿತಾ ಇದಾರೆ ನಮ್ಮಮ್ಮ. ಅಮ್ಮ ಕಿತ್ತಿದ್ದು ನೀನು ಅಷ್ಟು. ಅಲ್ಲಿ ನೋಡು, ಅಲ್ಲೂ ಇದೆ, ಕಟ್ ಮಾಡಾಕ. ಹಸುಗಳು ಅಲ್ಲಿ ಕಟ್ಟಿದ್ದೀರಾ? ಇನ್ನೊಂದು ಹಸು ಬಂದ್ಬಿಟ್ಟು ಮನೆ ಹತ್ರನೇ ಕಟ್ಟಿದ್ದಾರೆ. ಇನ್ನೇನು 1 ವಾರದೊಳಗೆ ಕರು ಹಾಕುತ್ತೆ ಅಲ್ಲ ಅಮ್ಮ ಅದು, ಅದಕ್ಕೆ ಮನೆ ಹತ್ರನೇ ಕಟ್ಬಿಟ್ಟಿದ್ದಾರೆ. ಇಟ್ಕೊ ಬರ್ತಾ ಇಲ್ಲ, ಹೊಲ್ದ ಹತ್ರ ನಡೆಯೋದಿಕ್ಕಾಗಲ್ಲ ಅಂತ. ಹಾಂ, ಬಿತ್ತೇನಲ್ಲಿ ಪುಟ್ಟಿ ಕೊಡು. ಎತ್ತಿ ಮ್ಯಾಕಿ ಬರ್ಲಿಲ್ಲ. ಅದ್ರೊಳಗಡೆ ಇದೆ ಪವನ್, ಅಲ್ಲಿ ಗುದ್ಲಿನಲ್ಲಿ ತೆಗಿಬೇಕದು.
ಹಾ ನೋಡಿ ಇಷ್ಟೊಂದಿದೆ. ಇನ್ನು ಕೆಳಗಡೆ ಆಕ್ಚುಲಿ ಒಂದೊಂದು ಇದ್ರಲ್ಲಿ 1-2 kg ಅಷ್ಟು ಇರುತ್ತೆ. ಇದ್ರ ಮೇಲ್ಗಡೆ ಎಲ್ಲ ಇದೆಯಲ್ಲ, ಇದು ಕಟ್ ಮಾಡಿದ್ದಾರೆ, ಹಸುಗ್ ಹಾಕಿದ್ದಾರೆ. ಇದು ಕಟ್ ಮಾಡಿಬಿಟ್ಟು ಅದು ಇವಾಗ ಮತ್ತೆ ಚಿಗುರುತ್ತಾ ಇದೆ. ನೋಡಿ ಎಷ್ಟು ಜನ, ಅಲ್ಲೊಬ್ರು ಎಷ್ಟು ಜನ ಓಡಾಡ್ತಾ ಇದ್ದಾರೆ. ಏನ್ ಪವನ್? ಆಕ್ಚುಲಿ ಇದು ಗೆನ್ಸ್ ತಿಂದ್ರೆ ತುಂಬಾ ಬೆನಿಫಿಟ್ ಇದೆ ಹೆಲ್ತ್ಗೆ ಆಕ್ಚುಲಿ. ಸೊ ಬೇಯಿಸ್ಕೊಂಡು ತಿನ್ಬೋದು, ಸೀದೆ ತೊಳ್ಕೊಂಡು ತಿನ್ಬೋದು. ಬಟ್ ಹಸಿ ತಿಂದ್ರೆ ತುಂಬಾ ಇದು ಒಂದೇ ಪ್ರೋಟೀನ್ ಸಿಗುತ್ತೆ. ಮತ್ತೆ ಬೇಯಿಸ್ಕೊಂಡು ಬೆಲ್ಲನೂ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು, ರಶ್ಮಿ ಬೆಲ್ಲನ ಸಕ್ಕರೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ, ಸಕ್ಕರೆ ಇಲ್ಲ ಮಿಲ್ಕ್ ಹಾಕೊಂಡು ತಿಂತಾರೆ ನಮ್ ಕಡೆ ಜಾಸ್ತಿ. ಮಿಲ್ಕ್ ಹಾಕೊಂಡು ಮಾಡ್ಕೊಂಡು ತಿನ್ಬಹುದು. ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಒಂದೇ ಕಡೆ ಒಂದೇ ಇದ್ರಲ್ಲಿ ಎಷ್ಟು ಸಿಕ್ಕಿದೆ ಅಂತ. ಅಪ್ಪಾಜಿ ಇದೆ, 1 3 kg ಇದೆ ಕಣಪ್ಪಾಜಿ. 3 kg ಇಲ್ಲ, 1-2 kg ಇರ್ಬೋದು. ಇಲ್ಲ ಇದೆ ಇದೆ ಪವನ್, ಎಷ್ಟು ದಪ್ಪ ಇದೆ ನೋಡಿ. ಇದು ಸೈಡ್ ಬಕ್ಕ ಸೈಡ್ ಇಲ್ಲಿ ತಕ್ಕ ಇಲ್ಲಿ ಅಲ್ಲಲ್ಲ ಈ ಕಡೆ ಪೈ ನಾವು ಹಾಸನ್ಗೆ ಹೋಗಿದ್ವಿ, ಮತ್ತೆ ಬಸ್ ಇರ್ಲಿಲ್ಲ ಅಂತ ಅಮ್ಮ ಬಿಡೋಣ ಅಂತ ಬಂದ್ವಲ್ಲ. ಸೊ ಬೆಂಗಳೂರಿಗೂ ಆಗುತ್ತೆ, ಇದಕ್ಕೂ ಆಗುತ್ತೆ ಅಂತ. ಪವನ್ ಇರು ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ನಿಧಾನ ಕಟ್ಟಾಯ್ತು, ನಿಧಾನಕ್ಕೆ ಕೆಳಗೆ ಕೊಡು. ಈಗ ಕೆಳಗೆ ಕೊಡು, ಸುಮ್ಮನೆ ಅದೇ ಅರ್ಧಾಡ್ತಿ ಕೆಳಗೆ ಕೊಡು. ಇನ್ನು ಕೆಳಗೈತೆ ನೋಡಿ. ಅದು ನಿಧಾನಕ್ಕೆ ಹಂಗೆ ಒಂದ್ ಕೈಲೇ ಇದ್ ಮಾಡ್ಕೋ ಪವನ್, ಅದು ಕೈಲೇ ತೆಗಿ. ಬಿಡ್ಲಿ ಬಿಡು, ಹೇಳ್ತಿತ್ತು ಅದೇ ಮ್ಯಾಕೆ. ಬೇಡ, ಕಟ್ಟಾಗುತ್ತೆ ಅಪ್ಪಾಜಿ. ಇಲ್ಲ ಕಟ್ಟಾಗುತ್ತೆ, ಒಂದ್ ತೆಗಿ ಪವನ್, ಕೈಲಿ ತೆಗಿ. ಎತ್ತಿ ಹಂಗ ಎತ್ತು ಎತ್ತು ಕೈಲಿ ತೆಗಿಲಿ ಪವನ್. ನೋಡಿ ಎಷ್ಟಿದೆ, 1 kg ಇದೆ. ಸೂಪರ್ ಆಗಿದೆ ಅಲ್ಲ ಇದೆ 1 kg. ಅಮ್ಮ ಇಲ್ಲಿ ನೋಡಿ ಎಷ್ಟು ದಪ್ಪ ಸಿಕ್ತು. ಇಲ್ಲಿ ನೋಡಿ, ಇಲ್ಲಿ ಪಾಪ ಏನೇ ಮಾಡ್ತಾ ಇದೀಯಾ? ಎಲ್ಲಿ ಮುಖ ತೋರ್ಸು, ಮುಖ ತೋರ್ಸು. ಅಯ್ಯೋ ಓ ಪಾಪುನು ಕಿತ್ಬಿಟ್ಲು ಫೈನಲಿ. ಹಂಗೆ ನಿಧಾನಕ್ಕೆ ತಕ್ಕ ಪವನ್, ಇನ್ನ ಇದೆ. ಏನೋ ಕೆಳಗೆ ಹೋಗ್ಬೇಕು ಕಟ್ಟಾಗಿದೆ. ಎತ್ತಿ ಹಂಗ ಬತ್ತಿತ್ತು ಕಟ್ಟಾಯ್ತಾ? 1 kg ಮೇಲ್ ಬರುತ್ತೆ ಇಷ್ಟಕ್ಕೆ. ಹ್ಮ್, ಒಂದ್ 20-30 ಕಿಲೋ ಆತವೆ. ಇಷ್ಟಕ್ಕೆ ಮಾತ್ರನಾ? ಇಷ್ಟಕ್ಕೆ ಕಳಿಸ್ಬೇಕು ಒಂದೇ ಆಮೇಲೆ ಫುಲ್ ಅಲ್ಲಿವರೆಗೂ ಹಾಕಿದ್ಯಾ ತಾನೆ? ಅಲ್ಲಿಂದವ ನೋಡಿ, ಇಲ್ಲಿಂದವ ಇಷ್ಟೆಲ್ಲ ಫುಲ್ ಅಲ್ಲಿವರೆಗೂ. ಜೋಳ ಇದೆಯಲ್ಲ ಅಲ್ಲಿ. ಇಲ್ಲಿ ನೋಡಿ ಬಾವ ನಾನು ಏನ್ ಕೆಲಸ ಮಾಡ್ತಾವ್ರೆ ಅಂತ. ಚೀಲ ಎಲ್ಲ ಗೊಬ್ಬರ ಹಾಕಿರೋ ಚೀಲಗಳಿದಾವೆ, ಅದ್ರಲ್ಲಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಯಾವ್ದೋ ಒಂದು ಬೇರೆ ಅಲ್ಲಿ ಕಾರ್ ಇದೆ, ಅಲ್ಲಿವರೆಗೂ ಇವ್ರು ಯಾವ್ದು ಸಿಕ್ಲಿಲ್ಲ. ಪಾ ಇಲ್ಲಿ ಹುಡು, ಇದೇನಾದ್ರೂ ಮುಳ್ಳಿದ್ ಮಾಡಿದ್ರೆ ಗೋವಿಂದ ಅಪ್ಪ. ಹಾ ಇಲ್ರಾ 10 kg ಇದಾವೆ. ಇದಲ್ಲ 10 kg ಇದೆ. ಚೀಲ ಯಾವ್ದು ಇರ್ಲಿಲ್ಲ ಇಲ್ಲಿ, ಹೊಲ್ದತ್ರ ಇದ್ದಿದ್ದೆಲ್ಲ ಗೊಬ್ಬರದ ಚೀಲ. ಸೊ ಚೆನ್ನಾಗಿರಲ್ಲ ಅಂತ ಇದಕ್ಕೆ ತಗೊಂಡೋಗ್ತಾ ಇದ್ದಾರೆ. ಮನೆಯಿಂದ ಏನೂ ತರಲಿಲ್ಲ ನಾವು. ಸೊ ಅಲ್ಲಿ ಕಾರ್ ನಿಂತಿದೆ, ಅಲ್ಲಿವರೆಗೂ ಇವ್ರು ಹಿಂಗೆ ಹೋಗ್ಬೇಕು. ಅದ್ರ ಜೊತೆಗೆ ಇವ್ರು ಬೇರೆ ಛೋಟಾ ಭೀಮ್ ಅವರು. ಹಲೋ ಬಿಡಿಸ್ಕೊಂಡು ಹೋಗ್ತಾವ್ರಿ ಇವ್ರು. ಹಲೋ, ನೀವು ಕರೆಕ್ಟಾಗಿ ತಗೊಂಡೋಗಿ ಅಂತ ನಾವು ಇದು ಮಾಡಿರೋದು, ಬೀಳಿಸ್ಕೊಂಡು ಹೋಗಿ ಅಂತ ಅಲ್ಲ. ನಮ್ಮ ಅಪ್ಪಾಜಿ ಬೈಕ್ ನೋಡಿ, ಹೀರೋ ಹೊಂಡ ನಮ್ಮ ಅಪ್ಪಾಜಿದು. ಅಪ್ಪಾಜಿ ಅಲ್ಲಿ ನೋಡಿ ಫುಲ್ಲು ಜೋಳ ಇದೆ. ಜೋಳ ಆ ಕಡೆ ಏನೇನೋ ಹಾಕಿದ್ದಾರೆ. ಸೊ ಹಂಗೆ ಇಡಿ ಪವನ್, ಹಂಗೆ ಇಡು ಪವನ್, ಏನಾಗಲ್ಲ, ಇದಾಗಲ್ಲ, ಏನ್ ಬಿದೋಗಲ್ಲ, ಗಲೀಜಾಗಲ್ಲ. ತಗೊಂಡ್ ಹೋಗೋದು ಈಸಿ. ನನಗೆ ಬೆಂಗಳೂರಿಗೆ ಹೋದ್ಮೇಲೆ ಮಾಡ್ಕೊಡಿಲ್ಲ ಅಂದ್ರೆ ಇದು ಬೇಯಿಸಿ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಆವಾಗ ನಿನಗೆ ಇದೆಲ್ಲ ಕಟ್ ಇದನ್ನ ಕ್ಯಾಪ್ಚರ್ ಮಾಡಿಲ್ಲ ನಾನು, ಮಾಡಲ್ಲ, ಕಟ್ಟು ಮಾಡಲ್ಲ, ಹಂಗೆ. ಸೊ ಎಲ್ಲ ಇವಾಗ ಗೆಣಸೆಲ್ಲ ತುಂಬ್ಕೊಂಡು ಇವಾಗ ಮತ್ತೆ ಬ್ಯಾಕ್ ಟು ಹಾಸನ್ಗೆ ಹೋಗ್ಬೇಕು. ಒಂದು ಸ್ವಲ್ಪ ಟೆಂಪಲ್ಗೆ ಹೋಗ್ಬೇಕು, ಪೂಜೆ ಮಾಡಿಸ್ಕೊಬರ್ಬೇಕು. ಅಲ್ಲೂ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಬೇಕು. ಸೊ ಇವತ್ತು ಆ್ಯನಿವರ್ಸರಿ ಇದ್ದಿದ್ದ ಕಾರಣ ಟೆಂಪಲಿಗೆ ಬಂದಿದ್ದೀವಿ, ರೆಡಿ ಆಗಬೇಕು. ಸೊ ಪೂಜೆ ಮಾಡಿಸೋಣ ಅಂತ. ಸ್ವಲ್ಪ ಬನ್ನಿ ನೋಡಿ, ರೆಡಿಯಾಗಿ ಬಂದಿದ್ದಾರೆ. ಬನ್ನಿ, ಇದು ಗಣೇಶ ಟೆಂಪಲ್ ಅಲ್ಲ, ಇಲ್ಲಿ ಹಾಸನಲ್ಲಿ ಮನೆ ಹತ್ರನೇ ಇತ್ತು. ಸೊ ಪೂಜೆ ಮಾಡಿಸ್ಕೊಂಡು ಹೋಗೋಣ, ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ. ಗಾಡಿಗೆ ತಗೊಂಡ್ಬರಲ್ಲ, ಅಲ್ಲೇ ಇರಲಿ, ಬನ್ನಿ, ಯಾರೇ ಏನು ತಗೊಂಡೋಗೋಣ.
ಗಣೇಶ ಟೆಂಪಲ್ ಹತ್ರ ಹೋಗ್ಬಿಟ್ಟು ಇವಾಗ ಅದೇ ಇಲ್ಲಿ ಹನುಮಾನ್ ಟೆಂಪಲ್ಗೆ ಬಂದ್ವಿ, ಆಂಜನೇಯ ಟೆಂಪಲ್ಗೆ. ಗಿಫ್ಟ್ ಬೇರೆ ಇದೆ ಅಲ್ಲ, ನಾ ತಂದಿರೋ ಗಿಫ್ಟ್ ನನಗ್ ಕೊಡೋದಲ್ಲ. ಬಾಕ್ಸ್ ಐತ್ ತಗೋಬಾ, ಅಲ್ಲಿ ಮಂಚದ ಇರು. ಪಾಪು ಗಿಫ್ಟ್ ತರಕ್ ಹೋತಾವಳೆ. ಇರು ಮಗಳು, ಸರಿ ಇರು 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 ಅಲ್ಲಿಡು. ಹಾ ಗಿಫ್ಟ್, ನನ್ ಗಿಫ್ಟ್. ನಿನ್ ಗಿಫ್ಟ್ ಪಕ್ಕಲಿದೆಲ್ಲ ನಾನು ಹಾಕಿ ಏನು ಮಡ್ಲಿಗೆ ಪವನ್ ಪಕ್ಕದಲ್ಲಿರೋ ಬಡ್ಲಿಗೆ ಹಾಕಿ. ಈಗ ಅಲ್ಲೇ ನನಗೆ ಗಿಫ್ಟ್ ಕೊಡೆ. ಪಪ್ಪಿ ಕೊಡು ಸಾಕಾ? ಏನೇ ಹುಡುಕ್ತಾ ಇದೀಯಾ? ಇರು ಇರು ಏನೋ ತೆಗಿತಾವಳೆ. ಏನು ಇಲ್ಲ ಅಂದ್ಕೊಂಡ್ರೆ ಟಿ ಶರ್ಟ್ ಸ್ಟಾರ್ಟಾ? ಗಿಫ್ಟ್ ಇದೆ ಪಾವನಿ ಗಿಫ್ಟ್ ನಿನಗೆ. ಈಗ ನೋಡಿ ಅವಳು ಮಾತೇ ಇಲ್ಲ. ಕೇಕ್ ಕಟ್ ಮಾಡೋರ್ಗೆ ಏನು ಮಾತಾಡಂಗಿಲ್ಲ. ಓಕೆ ಮ್ಯೂಸಿಕ್ ಏನಿದು? ಇರು, ಏನಿದು? ನಿಂದಿದೆ, ನಿಂದೆಲ್ಲ ಇದು ಚಿಕ್ಕಂದಿದು. ಚಿಕ್ಕಂದು ನೀನೆ ಕೊಡು. ಸರಿ ತಾ ಚಿಕ್ಕ. ಹ್ಯಾಪಿ ಅಂತ ಕೇಳು. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ ಚಿಕಾರು. ಅಲ್ಲ ಪವನಿ ಆನಿವರ್ಸರಿ. ಆಕೆ ಪ್ರಕಾರ ಇವತ್ತು ಬರ್ಡೇ ಆಕೆದು, ನಮ್ ಪ್ರಕಾರ ನಮ್ದು ಆನಿವರ್ಸರಿ. ನಿಂದೆ ಚೆನ್ನಾಗಿದೆ. ಕ್ಯಾಸಿಯೋ ವಾಚ್ ಚೆನ್ನಾಗಿದ್ಯಾ ಅಕ್ಕ? ಸ್ಮಾರ್ಟ್ ವಾಚ್ ಅದು ಹಳೆ ಕಾಲದ್ದು ಇದು ಬರುತ್ತೆ ಅಲ್ಲ ಬಾಬಾ, ಯಾವ ಅಂದ್ರೆ ಹಳೇದು. ಅದಕ್ಕೇನು ಬ್ಯಾಟ್ರಿ ಏನಿಲ್ಲ, ಅದು ವಾರಂಟಿ 10 ವರ್ಷ ಬ್ಯಾಟ್ರಿ ಎಲ್ಲ. ಯಾವ ಹೆರಿಟೇಜ್ ವಾಚ್. ಕಂಟ್ರಿಗೆ ಹೋಗ್ತೀವಿ ಆ ಕಂಟ್ರಿದು ಇಮಿಡಿಯೇಟ್ಲಿ ತಗೊಳತ್ತದು ಟೈಮಿಂಗ್ಸ್. ನಿಧಾನ. ಆಲ್ರೆಡಿ ರಶ್ಮಿ ಒಂದು ಕೊಡಿಸಿದ್ಲು. ಯಾವ್ದು ರಶ್ಮಿ ನೀನ್ ಅದು ಕೊಡಿಸಿದ್ಲು? ಲಾಸ್ಟ್ 2-3 years ಬ್ಯಾಕ್. ಟೈಮ್ಯಾಕ್ಸ್ ಅಂತ ಅನ್ಸುತ್ತೆ. ಟೈಮ್ಯಾಕ್ಸ್ ಫಾಸ್ಟ್ ಟ್ರ್ಯಾಕ್. ಫಾಸ್ಟ್ ಟ್ರ್ಯಾಕ್ ಅದು ಒಂದು birthday ಕೊಡ್ಸಿದ್ದು. ಅದು ಅವಾಗ್ಲೇನೆ ಚೆನ್ನಾಗಿದೆ. ಓಕೆ ನೈಸ್. ಅದು ಸೆಟ್ ಮಾಡ್ಕೋಬೇಕು.
ಫ್ರೈಡೆ ಬಂದಿದ್ದು ಆಕ್ಚುಲಿ ಇದಕ್ಕೋಸ್ಕರ ಬಾಗಿಲು ನಿಲ್ಸಿದ್ದು ಬೆಳಗ್ಗೆ ಪೂಜೆ ಮಾಡ್ಬೇಕು ಅಂತಾನೆ ಫ್ರೈಡೆ ಬಂದ್ವಿ ಬಟ್ ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಅಂತ ತೋರ್ಸೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಫ್ರೈಡೆ ಎಲ್ಲ ಮುಗಿಸ್ಕೊಂಡ್ ಬರೋ ಮೊನ್ನೆ ಲಾಸ್ಟ್ 1 ಮಂತ್ ಬ್ಯಾಕ್ ಅಷ್ಟೊತ್ತಿಗೆ ನಿಲ್ಸ್ಬಿಟ್ಟಿದ್ರು ಅಂತ ನೀವೇ ನೋಡ್ಬೋದು ಏನೇನ್ ಮಾಡಿದಾರೆ ಏನೇನ್ ಮಾಡ್ತಾ ಇಲ್ಲ ನೋಡಿದ್ದಾರೆ ಮುಂದೆ 1 ಮಂತ್ ಒಳಗಡೆ ತುಂಬಾ ಜಾಸ್ತಿನೇ ಕೆಲಸ ಮಾಡ್ಬಿಟ್ಟಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ವಿಂಡೋಸ್ ಅದೆಲ್ಲ ಬಾ ಪಪ್ಪು ಇದು ಡ್ಯೂಪ್ಲೆಕ್ಸ್ ಬರುತ್ತೆ ಮೇಲ್ಗಡೆ ಇದು ಫಸ್ಟ್ ಮತ್ತೆ ಇನ್ನೊಂದು ಇದ್ರ ಮೇಲೆ ಮತ್ತೆ ರೂಮ್ಗಳೆಲ್ಲ ಬರ್ತವೆ ಇದು ಡ್ಯೂಪ್ಲೆಕ್ಸ್ ಕೆಳಗಡೆದು ಸಿಂಗ್ ಮತ್ತೆ ಅದು 2 BHK ಆಲ್ಮೋಸ್ಟ್ ತುಂಬ ಜಾಸ್ತಿನೇ ಸ್ಟಾರ್ಟ್ ಮಾಡಿದಾರಪ್ಪ ಕೆಲಸನ 1 ತಿಂಗಳೊಳಗಡೆ ನೋಡಿ ಎಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ ವಿಂಡೋಸು ಪಿಲ್ಲರ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿಯಾ ಮತ್ತು ಇದು ಹಾಲು ಇದೆಲ್ಲ ಹಾಲು ಅಲ್ಲ ರಮ್ಯಾ ಇದೆಲ್ಲ ಫುಲ್ ಹಾಲು ಐ ಥಿಂಕ್ ನಿಮಗೆ ಈಗ ಗೊತ್ತಾಗಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ ಫುಲ್ಲು ದೊಡ್ಡದಾಗೆ ಇದೆಯಪ್ಪ ಹಾಲು ಅಂತೂ ನಾವು ಕೆಳಗಡೆ ಮನೆಗಿಂತ ದೊಡ್ಡದು ಹಾಲು ಅಲ್ಲ ಇದು ಪೂಜಾ ಮನೆನಾ ಇದು ಪೂಜಾ ಮನೆ ದೇವ್ರ ಮನೆ ಇದು ರೂಮ್ ಅಲ್ಲ ಗೆಸ್ಟ್ ರೂಮ್ ಅದು ಟಾಯ್ಲೆಟು ವಾಶ್ರೂಮು ಮತ್ತು ಅದು ಯುಟಿಲಿಟಿನಾ ಇದು ಆ ಕಡೆ ಬಂದುಬಿಟ್ಟು ಟಾಯ್ಲೆಟ್ ಬರುತ್ತೆ ಮತ್ತು ಆ ಕಡೆದು ಯುಟಿಲಿಟಿ ಏರಿಯಾ ಇದು ಓಪನ್ ಕಿಚನ್ ಅಂಡ್ ಡೈನಿಂಗ್ ಹಾಲ್ ಕಿಚನ್ನು ಮತ್ತು ಡೈನಿಂಗ್ ಹಾಲ್ ಬರುತ್ತೆ ಇಲ್ಲಿ ಮತ್ತು ಇಲ್ಲಿ ಸ್ಟೇರ್ಸ್ ಬರುತ್ತೆ ಅನ್ಸುತ್ತೆ ಸ್ಟೇರ್ ಕೇಸ್ ಬರುತ್ತೆ ಮತ್ತೆ ಮೇಲ್ಗಡೆ ಹೋಗೋದಕ್ಕೆ ಒಳಗಡೆಯಿಂದಲೇ ಹಿಂಗೋಗಿ ಮತ್ತು ಅಲ್ಲಿಗೆ ರೂಮ್ಗಳೆಲ್ಲ ಬರ್ತವೆ ರೂಮ್ ಬರುತ್ತೆ ಮತ್ತು ಅದು ಮುಂದೆ ಇರೋದು ಬಾಲ್ಕನಿ ಚೆನ್ನಾಗಿ ಬಂದಿದೆ ಬಟ್ ಇವಾಗ ಅಷ್ಟು ಇದೇನು ಹೇಳ್ತಾರೆ ರಾ ಸ್ಕೆಚ್ ಅಷ್ಟೇ ಬಟ್ ಸ್ವಲ್ಪ ದಿನ ಹೋಗಿ ಗೋಡೆ ಎಲ್ಲ ಬೇಗ ಕಟ್ಟಿದ್ಮೇಲೆ ಒಂದು ಐಡಿಯಾ ಬರುತ್ತೆ ಎಷ್ಟು ದೊಡ್ಡದಾಗಿ ಬರುತ್ತೆ ಹಾಲು ಇದು ಕಿಚನ್ ಇಲ್ಲಿ ಸ್ಟೆಪ್ ಬರುತ್ತಾ ಇಲ್ಲಿ ಓಪನ್ ಬಿಡ್ಸೋಣ ಅನ್ಕೊಂಡಿದ್ವಿ ಗ್ಲಾಸ್ ಹಾಕ್ಸಿ ಅದೇ ಅದಿನ್ನ ಮೇಲ್ಗಡೆ ಮೇಲ್ಗಡೆ 2 ರೂಮ್ ಇವಾಗೆಲ್ಲ ಅದು ವೆಂಟಿಲೇಷನ್ಗೆ ಅದೊಂದು ಐಡಿಯಾ ಮಾಡಿದಾರಲ್ಲ ಮೇಲ್ಗಡೆ ಗ್ಲಾಸ್ ಇಟ್ಸ್ಬಿಟ್ಟು ಏನೋ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅದು ವೆಂಟಿಲೇಷನ್ಗೆ ಮತ್ತೆ ಇದಕ್ಕೆಲ್ಲ ಬೆಳಕು ಬರೋದಕ್ಕೆ ಒಳಗಡೆಗೆ ಮನೆಗೆ ಅಂತ ಚೆನ್ನಾಗಿರುತ್ತೆ ಆಕ್ಚುಲಿ ಅದು ಸೊ ಅದೊಂದು ಮಾಡ್ಕೊಂಡಿದ್ದಾರೆ ಇದೆಲ್ಲ ಏನ್ ಪವನ್ ಏನು ಈಗ ಎದ್ಬಿಟ್ಟು ಬಂದಿರೋದು ಈಗ ಎದ್ಬಿಟ್ಟು ಬಂದಿರೋ ಪಾಪ ಅವರು ಅವಾಗ್ಲೇ ಎದ್ಬಿಟ್ಟು ಎಲ್ಲ ನೀರ್ ಹಾಕ್ತಾ ಎಲ್ಲದ್ರಿಂದ ಇದು ಮುಂದ್ಗಡೆನೆ ಏನ್ ಪವನ್ ಫುಲ್ಲು ಕೆಲಸದವ್ರು ಅಲ್ಲ ಆಲ್ರೆಡಿ ಅವ್ರು ಎಲ್ಲಿಂದಲೋ ಬಂದಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆಲಸನ ನಾವ್ ಈಗ ಎದ್ದಿರೋದು ಇವ್ರು ನೋಡಿ ಇವ್ರದಂತೂ ಹಬ್ಬನಪ್ಪ ಇವ್ರದ್ದು ಪಾಪ ಏನ್ ಮಾಡ್ತಿದ್ಯವ ಮಣ್ಣು ಸುರಿತಿದ್ಯಾ ಕೆಲಸ ಮಾಡ್ಕೊಂಡು ಇದ್ಬಿಡು ಅವ್ರ ಜೊತೆನೇ ಯಾರ್ದು ಮನೆ ಇದು ನಿಮ್ಮನೆ ಬಿಲ್ಡಿಂಗ್ಸ್ ಬರ್ದೇ ಇರೋದ್ರಿಂದ ವೆಂಟಿಲೇಷನ್ ನಮ್ಮ ಮನೆಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೆ ಬಿಸಿಲು ನೋಡಿ ಈಗಲೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮಾರ್ನಿಂಗ್ ಬಿಸಿಲು ಬಂದುಬಿಟ್ಟು ಸೊ ಅದೇ ಏನೇನು ಮಾಡಿದ್ವಿ ಏನೇನು ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಲಾಸ್ಟ್ 2 ಡೇಸಿಂದ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಫುಲ್ ನೋಡಿ ಕಂಪ್ಲೀಟ್ ಆಗಿ ಮತ್ತೆ ಮುಂದೆ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಎಲ್ರಿಗೂ ಬಾಯ್ ಟೇಕ್ ಕೇರ್ ಜಾಗ್ ಮಾಡ್ತಾರೆ ವಾಕ್ ಮಾಡ್ತಾರೆ ಒಳಗಡೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪಾರ್ಕು ಫುಲ್ ಗಾರ್ಡನಿಂಗ್ ಎಲ್ಲ ಮಾಡಿ